ನಮಸ್ಕಾರ ಸ್ನೇಹಿತರೆ, ಕನ್ನಡ ರಿಯಲ್ ಫ್ಯಾಕ್ಟ್ಸ್ಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ಎಲ್ಲರಿಗೂ ಈ ವಾರ ಯಾರು ಔಟ್ ಆಗ್ತಾರೆ, ಯಾರು ಫಿನಾಲೆಗೆ ಹೋಗಲಿದ್ದಾರೆ ಎಂಬ ಕುತೂಹಲ ಇದೆ. ಹೀಗಿರುವಾಗ 2 ದಿನಗಳ ಹಿಂದೆ ಕಾವ್ಯ ಶೈವಾ ಅವರು ಎಲಿಮಿನೇಟ್ ಆದರು ಎನ್ನಲಾಗಿತ್ತು. ಆದರೆ ಅವರು ಎಲಿಮಿನೇಟ್ ಆಗಿಲ್ಲ. ಹೌದು, ಇದು ಈ ಸೀಸನ್ನ ಕಿಚ್ಚನ ಕೊನೆಯ ಪಂಚಾಯಿತಿ ಆಗಿದ್ದು, ಶುಕ್ರವಾರವೇ ಎಪಿಸೋಡ್ ಶೂಟಿಂಗ್ ನಡೆದಿದೆ. ಇನ್ನು ಎಲಿಮಿನೇಷನ್ ಕೂಡ ಆಗಿದೆ. ಹಾಗಾದರೆ ಯಾರು ಔಟ್ ಆಗಿರಬಹುದು ಎಂಬ ಸಂಶಯ ಇರಬಹುದು. ಮತ್ತು ಅಶ್ವಿನಿ ಗೌಡ, ರಘು, ಗಿಲ್ಲಿ ನಟ, ಕಾವ್ಯ ಶೈವಾ, ಧನುಷ್ ಗೌಡ, ರಕ್ಷಿತಾ ಶೆಟ್ಟಿ, ಧ್ರುವಂತ್ ಅವರು ನಾಮಿನೇಟ್ ಆಗಿದ್ದರು. ಹೀಗಾಗಿ ಯಾರು ಹೋಗಬಹುದು ಎಂದು ಡೌಟ್ ಇತ್ತು. ಫಿನಾಲೆ ಹತ್ತಿರ ಬಂದಿದ್ದಕ್ಕೆ ಎಲ್ಲರೂ ಪ್ರಯತ್ನ ಪಟ್ಟು ಆಡುತ್ತಿದ್ದರು. ಮತ್ತು ಈ ಮಧ್ಯ ಕಾವ್ಯ ಶೈವಾ ಫ್ಯಾಮಿಲಿಯವರು ಮಾಡಿದ್ದ ಎಡವಟ್ಟಿಗೋಸ್ಕರ ಅವರು ಎಲಿಮಿನೇಟ್ ಆಗಬೇಕಿತ್ತು ಎಂದು ಕಿಚ್ಚ ಸುದೀಪ್ ಕೂಡ ಹೇಳಿದರು. ಆದರೂ ಕಾವ್ಯ ಔಟ್ ಆಗಿರಲಿಲ್ಲ. ಈಗ ಬೇರೆ ಸ್ಪರ್ಧಿಯವರು ಔಟ್ ಆಗಿದ್ದಾರೆ ಎಂದು ಹೇಳಲಾಗುತ್ತಿದೆ. ಮತ್ತು ಈ ಬಾರಿ ರಾಶಿಕಾ ಶೆಟ್ಟಿ ಅವರು ಟಾಸ್ಕ್ ಗಳನ್ನು ಚೆನ್ನಾಗಿ ಆಡಿದ್ದರು. ಫಿಸಿಕಲಿ ಇವರು ಸ್ಟ್ರಾಂಗ್ ಆಗಿದ್ದಾರೆ ಎನ್ನುವುದು ಎಲ್ಲರಿಗೂ ಗೊತ್ತಿತ್ತು. ಆದರೆ ರಾಶಿಕಾ ಅವರ ಬಿಗ್ ಬಾಸ್ ಜರ್ನಿ ಮುಗಿದಿದೆ ಎಂಬ ಪೋಸ್ಟ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಮತ್ತು ರಾಶಿಕಾ ಶೆಟ್ಟಿ ಅವರು ಸೂರಜ್ ಸಿಂಗ್ ಜೊತೆ ಹೆಚ್ಚಾಗಿ ಕಾಣಿಸಿಕೊಂಡಿದ್ದರು. ಇನ್ನೇನು ಎಲಿಮಿನೇಟ್ ಆಗ್ತಾರೆ ಎಂದು ಬಿಗ್ ಬಾಸ್ ಪ್ರ್ಯಾಂಕ್ ಮಾಡಿದ್ದರು. ಈಗ ಸೂರಜ್ ಅವರಿಗೆ ಲಾಂಗ್ ಹಗ್ ಕೊಟ್ಟಿದ್ದು ಟ್ರೋಲ್ ಆಗಿತ್ತು. ದೊಡ್ಮನೆಯೊಳಗಡೆ ಒಂದು ವಾರದಲ್ಲಿ ಇವರಿಬ್ಬರ ಆತ್ಮೀಯತೆ ಕೂಡ ಟ್ರೋಲ್ ಆಗಿತ್ತು.